ನಮಸ್ಕಾರ. ರಘುವೀರ್ ರಘುವೀರ್ ಒಂದು ಸಾಮಾನ್ಯವಾದ ವ್ಯಕ್ತಿಯಲ್ಲ. ಅವ್ರ ತಂದೆ ಟಿ ಮುನಿಯಲ್ಲಪ್ಪನವರು ಚೌಡಯ್ಯ ಮೆಮೋರಿಯಲ್ ಹಾಲ್ನ ನಿರ್ಮಾಣ ಮಾಡಿ ಇವತ್ತು ಚೌಡಯ್ಯ ಮೆಮೋರಿಯಲ್ ಹಾಲ್ ಇನ್ನು ಎಷ್ಟು ವರ್ಷಗಳು ಎಷ್ಟು ಯುಗಗಳು ದಾಟಿದ್ರು ಕೂಡ ಆ ಹೆಸರು ಹೇಳ್ತಾ ಇರ್ತಾರೆ. ಅಂಥವ್ರ ಒಬ್ಬ ಮಗ ಪಾಪ ರಘುವೀರವರು. ಒಂದು ಎರಡನೇದು ಎಲ್ಲದಕ್ಕಿಂತ ಜಾಸ್ತಿ ನನ್ನ ತಾಯಿಯವ್ರಿಗೆ ರಘುವೀರ್ನ ಕಂಡ್ರೆ ನನಗಿಂತ ಜಾಸ್ತಿ ಪ್ರೀತಿ. ಯಾಕಂದರೆ ಇಬ್ಬರು ಒಂದೇ ಥರ ಮಾತಾಡಿಕೊಂಡು ಆಟಾಡಿಕೊಂಡು ಬನ್ನಿ ಅಮ್ಮ ಅಂತ ನಮ್ಮನ್ನು ಕರ್ಕೊಂಡು ಆವತ್ತಿಗೆ ನಾವು ಅಂಬಾಸಡರ್ ಕಾರ್ ಅವರು ಮಾರುತಿ ಕಾರು ವ್ಯಾನು ಅದೆಲ್ಲ ಇಟ್ಟು ಚೆನ್ನಾಗಿ ಸೌಕರ್ಯವಾಗಿದ್ದಂಥ ವ್ಯಕ್ತಿಗಳವರು. ತಮಿಳ್ನಾಡಿನಲ್ಲಿ ನನ್ನ ಮನೆಯಲ್ಲಿ ಬಂದು ಪ್ರಾಕ್ಟೀಸ್ ಮಾಡ್ತಾರೆ. ಪ್ರಭುದೇವ ಡ್ಯಾನ್ಸ್ ಮಾಸ್ಟರ್ನ ಪರಿಚಯ ಮಾಡಿಸಿ, ಸುಂದರಂ ಮಾಸ್ಟರ್ನ ಪರಿಚಯ ಮಾಡಿಸಿ ಡ್ಯಾನ್ಸ್ ಎಲ್ಲ ಕಲಿತು ಪಾಪ ರಘುವೀರು ಚೈತ್ರದ ಪ್ರೇಮಾಂಜಲಿ ಮಾಡಿ ಅದು 25ನೇ ವಾರ ಹೋಗಿ ಯಶಸ್ವಿಯಾಗಿ ಚೆನ್ನಾಗೇ ಇದ್ದರು. ಏನು ಮಾಡೋಕ್ಕಾಗಲ್ಲ. ಈ ಚಂದ್ರನಿಗೆ ಕೂಡ ಒಂದು ಮಚ್ಚೆ ಥರ ಕೆಲವು ಗಳಿಗೆಗಳು ಬರುತ್ತೆ, ಅಮಾವಾಸ್ಯೆ ಅಂತ. ಅಮಾವಾಸ್ಯೆ ತುಂಬೇ ಹೋಗ್ಬಿಡ್ತು ರಘುವೀರವ್ರ ಜೀವನದಲ್ಲಿ ಪಾಪ. ಅವ್ರಿಗೆ ಅದರಿಂದ ಈಚೆ ಕಡೆ ಬರೋಕ್ಕೆ ಆಗಲಿಲ್ಲ, ಕತ್ಲೆ ಕೌದ್ಬಿಡ್ತು. ಆದರೆ ಎಷ್ಟೇ ಕತ್ಲೆ ಕೌದ್ರು ಕೂಡ ರಘುವೀರ್ ಅಂತ ಒಂದು ಒಳ್ಳೆ ಆರ್ಟಿಸ್ಟು, ಅಯ್ಯಪ್ಪನ ಹತ್ರ ಆ ಥರ ಒಬ್ಬ ಒಳ್ಳೆ ಕತೆ ಬಗ್ಗೆ ಒಂದು ಯೋಚನೆ ಮಾಡುವಂಥ ಶಕ್ತಿ ರಘುವೀರ್ಗೆ. ಆಮೇಲೆ ಬೇಗ ಸಿನಿಮಾನ ಮುಗಿಸ್ಬೇಕು ಅನ್ನುವಂಥದ್ದು ನಾರಾಯಣ ಅವ್ರ ಜೊತೆ ಸೇರಿಕೊಂಡಾಗಲಿ ರಘುವೀರ್ಗೇ ಒಂದು ಟ್ಯಾಲೆಂಟ್ ಇತ್ತು. ಆಮೇಲೆ ಅವ್ರ ಜೊತೆಲೇ ಇದ್ದರು ಶೋಭರಾಜ್ ಅನ್ನುವಂಥವ್ರು. ಶೋಭರಾಜ್ ಅವರು ಗುರುತಿಸ್ಕೋಬೇಕಾದ್ರೆ ಕಾರಣನೂ ಕೂಡ ರಘುವೀರ್ ಅವರನ್ನೇ. ರಘುವೀರ್ ಹೆಸರನ್ನ ನಾವು ಹೇಳಲೇಬೇಕಾದ ಭಾರಿ ದೊಡ್ಡ ವಿಷಯ ಇದೆ ಇಂಡಸ್ಟ್ರಿನಲ್ಲಿ. ನಾನಂತೂ ರಘುವೀರ್ನ ಯಾವತ್ತೂ ಮರೆಯಲ್ಲ. ಪಾಪ ನಾವು ನಮ್ಮ ಕಷ್ಟಕ್ಕೆ ತಮಿಳ್ನಾಡಿನಲ್ಲಿದ್ದೀವಿ. ವಿನೋ ಎಲ್ಲಿದೆಯಾ ವಿನೋ ಅಂತ ಆ ಮಾತು ಕೆಲವೊಬ್ರಿಗೆ ಮಾತ್ರ ಗೊತ್ತು. ಅದರಲ್ಲಿ ರಘುವೀರು ಅಷ್ಟು ನಮ್ಮ ಜೊತೆಲಿ ಪಳಗಿದ್ರಿಂದ ವಿನೋ ಅನ್ನುವಂಥ ಮಾತು ಎಂದು ಮರೆಯೋಕ್ಕಾಗಲ್ಲ. ಪಾಪ ನಾನು ತಮಿಳ್ನಾಡಿನಲ್ಲಿದ್ದೀನಿ, ಅಪ್ಪ ನಮ್ಮ ಗೇಟ್ ಹತ್ರ ಬಂದಿದ್ದಾರೆ, ಅಲ್ಲಿ ಜನ ಆತನ ರಿಸೀವ್ ಮಾಡಲಿಲ್ಲ ಕರೆಕ್ಟಾಗಿ. ಎಷ್ಟು ನೋವಿದೆ ನೋಡ್ಕೊಳ್ರಿ. ಅಲ್ಲಿಂದ ನಾನು ಬಂದವನೇ ರಘುವೀರವ್ರನ್ನ ಇಲ್ಲ ಇನ್ನು ಅನ್ನುವಂಥದ್ದು ಮಾತ್ರ ನಮಗೆ ಕೇಳಿ ಬಂತು ಹೊರತು ಭಾರಿ ನೋವಾಯಿತು. ಗಣೇಶ್ ಕಾಸರಗೋಡು ಅವರೊಂದು ಇಂಟರ್ವ್ಯೂನಲ್ಲಿ ನನ್ನ ಹತ್ರ ಮಾತಾಡ್ತಾ ರಘುವೀರ್ ಬಗ್ಗೆ ಮಾತಾಡಿದ್ರೆ ಲೈವಲ್ಲಿ ನಾನು ಮಾತಾಡಿದಾಗ ರಘುವೀರ್ ಬಗ್ಗೆ ನಾನು ಮಾತಾಡಿದೆ. ಪಾಪ ಎಲ್ಲ ಪಾಪ ಸರಿಯಾಗಿತ್ತು ಆತನಿಗೆ. ಎಲ್ಲೋ ಒಂದು ಕಡೆ ಸ್ವಲ್ಪ ತಂದೆ ತಾಯಿ ಮಾತು ಕೇಳ್ಬೋದಾಗಿತ್ತು ಅನ್ನುವಂಥ ಒಂದು ಅನಿಸಿಕೆ ನನಗೂ. ಇವತ್ತು ನಾನು ಸಾವಿರಾರು ಜನ ಮಕ್ಕಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ, ತಂದೆ ತಾಯಿಗಿಂತ ಒಂದು ಇದ್ದಾರೆ ನಮಗೆ, ಅವ್ರು ಗೌರವ ಕೊಡಬೇಕು. ಅವರೇ ನಮಗೆಲ್ಲ ಅನ್ನುವಂಥ ಭಾವನೆನ ಬಂದು ಇಂಗ್ಲೀಷ್ನವ್ರು ಹೇಳ್ಕೊಡೋಕ್ಕಾಗಲ್ಲ. ನಮಗೆ ಫಾದರ್ ಆ್ಯಂಡ್ ಮದರ್ ಅಂದ್ಬಿಡ್ತಾರೆ. ಅದೇ ನೋಡಿರಿ ನೀವು, ತಂದೆ ತಾಯಿ ಅನ್ನೋದಕ್ಕೆ ಫಾದರ್ ಆ್ಯಂಡ್ ಮದರ್ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿರಿ ನಿಮಗೆ. ಅಂದರೆ ಆ ತಂದೆ ಸ್ಥಾನದಲ್ಲಿ ಭಗವಂತನೂ ಕೂಡ ತಂದೆ ಕಾಪಾಡಪ್ಪ ಅಂತೀವಿ ನಾವು. ಹಾಗಾದರೆ ಭಗವಂತನೂ ತಂದೆ ಸಮಾನ. ಅದರಿಂದ ನಾನು ಏನು ಹೇಳ್ತಾ ಇದ್ದೀನಿ, ಹಿಂದುತ್ವನ ಅರ್ಥ ಮಾಡ್ಕೊಳ್ಳೋದಾದರೆ ಖಂಡಿತ ನಮ್ಮ ಜನ್ಮ ಕೊಟ್ಟು ಅವ್ರ ತಂದೆ ತಾಯಿನ ನಾವು ಅರ್ಥ ಮಾಡ್ಕೋಬೇಕು. ಎಲ್ಲೋ ಒಂದು ಕಡೆ ಪಾಪ ರಘುವೀರ್ ಅವ್ರಿಗೆ ಒಳ್ಳೆ ಮನುಷ್ಯ, ಎರಡನೇ ಮಾತೇ ಇಲ್ಲ ಪಾಪ. ತನ್ನ ಜೀವನದ ಪರ್ಸ್ನಲ್ ಲೈಫ್ನಲ್ಲಿ ಪಾಪ ತನಗೆ ಆಗಿರುವಂಥ ನೋವಿನಲ್ಲಿ ಪಾಪ ಇವತ್ತು ರಘುವೀರ್ ಅವರು ನಮ್ಮ ಮಧ್ಯದಲ್ಲಿಲ್ಲ. ಇದ್ದಿದ್ರೆ ಎಷ್ಟೋ ಚೆನ್ನಾಗಿರೋದು. ಏನು ಚೆನ್ನಾಗಿರೋದು ಅಂದರೆ, ಒಂದಷ್ಟು ಕಾಲ ನಾವು ಬಾಳಿದ್ವಿ, ಅವ್ರಿಗೂ ದೇವರು ಏನು ಕೊರತೆ ಮಾಡಿರಲಿಲ್ಲ. ರಾಜನ್ ಥರ ಕೂತ್ಕೊಂಡು ನೆಮ್ಮದಿಯಾಗಿ ಒಂದಷ್ಟು ಜನ ಯಾರನ್ನು ನಂಬಿ ನಾವು ಹುಟ್ಟಿದ್ವಿ? ಇವರನ್ನ ಕಟ್ಕೋತೀವಿ ಅಂತ ನಾವು ಹುಟ್ಟಿದ್ವಾ? ದೇ ಅಪ್ಪಮ್ಮನಿಗೆ ನಾವು ಹುಡ್ತೀವಿ ಅಂತ ನಾವು ಹುಟ್ಟಿದ್ವಾ? ಈ ಬಣ್ಣ ಹೊತ್ಕೊಂಡೇ ನಾವು ಹುಡ್ತೀವಿ ಅಂತ ಹುಟ್ಟಿದ್ವಾ? ಅಥವಾ ಕುರೂಪಿಯಾಗಿ ಹುಡ್ತೀವಿ ಅಂತ ನಾವು ಹುಟ್ಟಿದ್ವಾ? ಅದು ಹುಟ್ಟು ನಮ್ಮ ಕೈಲಿಲ್ಲ, ಸಾವು ನಮ್ಮ ಕೈಲಿಲ್ಲ, ಬಣ್ಣ ನಮ್ಮ ಕೈಲಿಲ್ಲ, ಜಾತಿ ನಮ್ಮ ಕೈಲಿಲ್ಲ, ನಾವು ಏನಾಗ್ತೀವಿ ಅಂತ ಅದು ನಮ್ಮ ಕೈಲಿಲ್ಲ. ಎಲ್ಲ ಒಂದೊಂದು ಮಾತಾಡ್ತೀವಿ, ಒಂದೊಂದು ಮಾಡ್ತೀವಿ. ಕೊನೆಯಲ್ಲಿ ಏನಾದರೂ ಆಗ್ತೀವಿ ಅಥವಾ ಏನೂ ಆಗದಿರೋ ಹೋಗ್ತೀವಿ. ಅಥವಾ ಅಲ್ಪಕಾಲದಲ್ಲೇ ಪ್ರಪಂಚನ ಬಿಟ್ಬಿಟ್ಟು ಹೋಗ್ಬಿಡ್ತೀವಿ. ಇದು ಮಾತ್ರ ನೋವು ನಮ್ಮ ಜೀವನದಲ್ಲಿ ಉಳ್ಕೊಳ್ಳುವಂಥದ್ದು. ನಿರಂತರವಾಗಿ ಆಶಾವಾದಿಗಳಾಗಿ ಇರಬೇಡಿ ಅಂತ ನಾನು ಹೇಳಲ್ಲ. ಅದೇ ಸಾಂಸ್ಕ್ರಿಟ್ ಗಾದೆ ಒಂದಿದೆ, ಆಶಾ ಪರಮ ದುಃಖಂ, ನಿರಾಶಾ ಪರಮ ಸುಖಂ. ನಿರಾಶಾವಾದಿಯಾಗಿದ್ದರೆ ಏನಾದರೂ ದೊಡ್ಡದು ಬಂದಾಗಲೂ ಕೂಡ ಅದನ್ನ ಜೀರ್ಣಿಸ್ಕೋತೀರ. ಆಶಾವಾದಿಯಾಗಿದ್ದರೆ ದೊಡ್ಡದು ಬಂದ ತಕ್ಷಣ ದೊಡ್ಡದ್ರ ಮೇಲೆ ಹತ್ಕೊತ್ಕೊಂಡು ಹೋಗ್ಬಿಟ್ಟು ಎಲ್ಲಿ ಹೋಗಿ ನಾವು ಬಿದ್ದೋಗ್ಬಿಡ್ತೀವಿ ಅಂತ ನಮಗೆ ಗೊತ್ತಿದ್ರೆ ಬಿದ್ದೋಗ್ಬಿಡ್ತೀವಿ. ಜೀವನದಲ್ಲಿ ತುಂಬ ಒಳ್ಳೆ ದಾರಿ ತೋರಿಸ್ತಕ್ಕಂಥವ್ರು ನಮ್ಮ ಜನ್ಮ ಕೊಟ್ಟವ್ರು ಮಾತ್ರ. ಎಲ್ಲೋ ಕೋಟಿಲು 1, 2, 2 ಕೋಟಿಲೋ 5 ಕೋಟಿಲು 1, 2 ನಮಗೆ ಅಡ್ವರ್ಸ್ ಕೇಸ್ ಸಿಕ್ಕತ್ತೆ, ಆ ಥರದ್ದಲ್ಲ.
ಅಪ್ಪ ಅಮ್ಮನಿಗೆ ಬೆಲೆ ಕೊಡುವಂಥದ್ದು ಈ ಭಾರತ ದೇಶದ ಸಂಸ್ಕೃತಿ. ನಾನು ಅದನ್ನೇ ತೀರ್ಮಾನ ಮಾಡಿಕೊಂಡು ನನ್ನ ತಾಯಿಯವರು ಏನು ದಾರಿ ಹೇಳಿದಾರೋ ಅದೇ ದಾರಿನಲ್ಲಿ ನಾನು ಹೆಜ್ಜೆ ಇಡ್ತಾಯಿದ್ದೀನಿ, ಬಿಟ್ಟು ನನಗೆ ಇನ್ನೇನು ಗೊತ್ತಾಗಲ್ಲ.